ವೆಲ್ಕಮ್ ಬ್ಯಾಕ್. ಧರ್ಮಸ್ಥಳ ಬುರುಡೆ ಕೇಸ್ಗೆ ಮತ್ತೊಂದು ಬಿಗ್ ಟ್ವಿಸ್ಟ್. ಬುರುಡೆ ಗ್ಯಾಂಗ್ ದೆಹಲಿ ಯಾತ್ರೆ ಮಾಡಿದ್ ಯಾಕೆ? ರಿಪಬ್ಲಿಕ್ ಕನ್ನಡದಲ್ಲಿ ಬಾಯಿ ಬಿಟ್ಟ ದೂರುದಾರ ಜಯಂತ್. ದೆಹಲಿಯಲ್ಲಿ ಭೇಟಿ ಯಾರನ್ನ ಮಾಡಿದ್ದು? ಸುಪ್ರೀಂ ಕೋರ್ಟ್ ವಕೀಲರು ಯಾರು? ರಿಪಬ್ಲಿಕ್ ಕನ್ನಡದಲ್ಲಿ ಮತ್ತೊಂದು ಮೆಗಾ ಎಕ್ಸ್ಕ್ಲೂಸಿವ್. ದೆಹಲಿಯಲ್ಲಿ ವಕೀಲರನ್ನ ಭೇಟಿ ಮಾಡೋದಕ್ಕೆ ಹೋಗಿದ್ವಿ. ಕೆವಿ ಧನಂಜಯ್ ಸರ್ ಭೇಟಿಗೆ ಹೋಗಿದ್ವಿ ಅಂತ ಜಯಂತ್ ಹೇಳಿರೋದು. ಪ್ರಕರಣದ ಮೆಟೀರಿಯಲ್ ತಗೊಂಡು ಹೋಗಬೇಕಾಗಿತ್ತು. ಆ ಉದ್ದೇಶದಿಂದ ನಾನು ದೆಹಲಿಗೆ ಹೋಗಿದ್ದೆ. ಕೆವಿ ಧನಂಜಯ್ ಸರ್ನ ಭೇಟಿಯಾಗಿದ್ವಿ. ಕೇಸ್ ಪ್ರಬಲವಾಗ್ತಾ ಇದ್ದಂತೆ ಸತ್ಯವನ್ನ ಬಾಯಿ ಬಿಟ್ಟಿದ್ದಾನೆ ಜಯಂತ್. ನಾನು ಚಿನ್ನಯ್ಯನನ್ನ ಮೊದಲು ಭೇಟಿ ಮಾಡಿರಲಿಲ್ಲ. ನಾನು ಸೌಜನ್ಯ ಹೋರಾಟದಲ್ಲಿದ್ದೆ. ಅಲ್ಲಿ ಗಿರೀಶ್ ಮಠಣ್ಣನವರ ಪರಿಚಯ ಆದ್ರು. ಚಿನ್ನಯ್ಯ ಬೆಂಗಳೂರಿಗೆ ಮೊದಲು ಬಂದಾಗ ಆತ ಬಸ್ ನಿಲ್ದಾಣಕ್ಕೆ ಬರ್ತಿದ್ದಾನೆ, ಕರ್ಕೊಂಡು ಬನ್ನಿ ಅಂತ ಗಿರೀಶ್ ಮಠಣ್ಣನವರು ನನಗೆ ಹೇಳಿದ್ರು. ಆ ಪ್ರಕಾರ ನಾನು ಬಸ್ ಸ್ಟ್ಯಾಂಡ್ ನಲ್ಲಿ ನಿಂತಿದ್ದೆ. ಬೆಳಿಗ್ಗೆ 10 ಗಂಟೆಗೆ ನಿಂತಿದ್ದೆ. 12 ಗಂಟೆಗೆ ಆತ ಬಂದ. ಬರುವಾಗ ನಾನು ಆತನನ್ನ ಕರ್ಕೊಂಡು ಬಂದೆ. ನಾನು ಅವನನ್ನ ವಕೀಲರ ಆಫೀಸಿಗೆ ಬಿಟ್ಟಿದ್ದು ಹೌದು. ಇನ್ನು ಹಲವು ವಿಚಾರಗಳನ್ನ ಬಾಯಿ ಬಿಟ್ಟಿರೋದು ಜಯಂತ್. ಬಂದು ನಾನು ಆಫೀಸಿಗೆ ವಕೀಲರ ಆಫೀಸಿಗೆ ಬಿಟ್ಟದ್ದು ಹೌದು. ಯಾವ ವಕೀಲರ ಆಫೀಸಿಗೆ? ಯಾವ್ದು? ಯಾವ ವಕೀಲರ ಆಫೀಸಿಗೆ? ಅವ್ರದ್ದು ವಕೀಲ ಇದಾರಲ್ಲ ಮೇಡಮ್. ಓಕೆ. ಇವಾಗ ಚಾರೋ ಅವರ ವಕೀಲ ಇದ್ದಾರೆ, ಅವರೇ. ಅವ್ರು ಬಿಟ್ಟು ಹೌದು. ಅವರಾಗೆ ಮಾತಾಡಿದ್ರು. ಅವರಾಗೆ ನಾನು ಡ್ರಾಪ್ ಮಾಡುದು ನೋಡಿಲ್ಲ. ಮತ್ತೆ ಅಲ್ಲಿ ಹೇಳಿರೋದು ಏನಂತ ನಾನು ಕೇಳಿಸ್ಕೊಂಡೆ. ಸರಿ. ನಂದು ಏನ್ ಕೆಲಸ ಇದೆ ಅಷ್ಟೇ. ಆಮೇಲೆ ಡೆಲ್ಲಿಗೆ ಹೋದ್ರಿ. ಡೆಲ್ಲಿನಲ್ಲಿ ದೆಹಲಿ ವಕೀಲರು ಅಂತ ಹೇಳಿದ್ರಲ್ಲ, ಸುಪ್ರೀಂ ಕೋರ್ಟ್ಗೆ ಸಲ್ಲಿಸಲಿಕ್ಕೆ ಸುಪ್ರೀಂ ಕೋರ್ಟ್ ವಕೀಲರನ್ನ ಭೇಟಿ ಆಗ್ಬೇಕು. ಅದ್ ಯಾವ ವಕೀಲರನ್ನ ಭೇಟಿ ಆಗಕ್ ಹೋದ್ರಿ? ಇದೇ ವಕೀಲರು. ಹಾ, ಈಗ ಇದೇ ವಕೀಲರು. ಏನವ್ರ ಹೆಸರು? ಏನು ಅವರ ಹೆಸರು? ಅದೇ ಇದ್ದಾರಲ್ಲ ಇವರ ವಕೀಲ ಧನಂಜಯ್ ಸರ್. ಧನಂಜಯ್ ಸರ್. ಓಕೆ. ಕೆವಿ ಧನಂಜಯ್ ಅವರಾ? ಹೌದು. ಓಕೆ. ಹಾ, ಕೆವಿ ಧನಂಜಯ್ ಅವ್ರನ್ನ ಭೇಟಿ ಆಗಕ್ಕೆ ದೆಹಲಿಗೆ ಹೋದಾಗ ಭೇಟಿ ಅಲ್ಲ, ಇಲ್ಲೇ ಇವರು ಎಲ್ಲ ರೆಡಿ ಮಾಡಿ ನಾನು ಹೋಗಿರೋ ಉದ್ದೇಶ ಏನಂತ ಹೇಳಿದ್ರೆ ಈ ಮೆಟೀರಿಯಲ್ ತಗೊಂಡು ಹೋಗ್ಬೇಕಿತ್ತು. ಓಕೆ. ಅದಕ್ಕೆ ನಾನು ಹೋಗಿರೋದು. ಓಕೆ. ಬಂದು ನಾನು ಆಫೀಸಿಗೆ ವಕೀಲರ ಆಫೀಸಿಗೆ ಬಿಟ್ಟದ್ದು ಹೌದು. ಯಾವ ವಕೀಲರ ಆಫೀಸಿಗೆ? ಯಾವ್ದು? ಯಾವ ವಕೀಲರ ಆಫೀಸಿಗೆ? ಅವ್ರದ್ದು ವಕೀಲ ಇದಾರಲ್ಲ ಮೇಡಮ್. ಓಕೆ. ಇವಾಗ ಚಾರೋ ಅವರ ವಕೀಲ ಇದ್ದಾರೆ, ಅವರೇ. ಅವ್ರು ಬಿಟ್ಟು ಹೌದು. ಅವರಾಗೆ ಮಾತಾಡಿದ್ರು. ಅವರಾಗೆ ನಾನು ಡ್ರಾಪ್ ಮಾಡುದು ನೋಡಿಲ್ಲ. ಮತ್ತೆ ಅಲ್ಲಿ ಹೇಳಿರೋದು ಏನಂತ ನಾನು ಕೇಳಿಸ್ಕೊಂಡೆ. ಸರಿ. ನಂದು ಏನ್ ಕೆಲಸ ಇದೆ ಅಷ್ಟೇ. ಆಮೇಲೆ ಡೆಲ್ಲಿಗೆ ಹೋದ್ರಿ. ಡೆಲ್ಲಿನಲ್ಲಿ ದೆಹಲಿ ವಕೀಲರು ಅಂತ ಹೇಳಿದ್ರಲ್ಲ, ಸುಪ್ರೀಂ ಕೋರ್ಟ್ಗೆ ಸಲ್ಲಿಸಲಿಕ್ಕೆ ಸುಪ್ರೀಂ ಕೋರ್ಟ್ ವಕೀಲರನ್ನ ಭೇಟಿ ಆಗ್ಬೇಕು. ಅದ್ ಯಾವ ವಕೀಲರನ್ನ ಭೇಟಿ ಆಗಕ್ ಹೋದ್ರಿ? ಇದೇ ವಕೀಲರು. ಹಾ, ಈಗ ಇದೇ ವಕೀಲರು. ಏನವ್ರ ಹೆಸರು? ಏನು ಅವರ ಹೆಸರು? ಅದೇ ಇದ್ದಾರಲ್ಲ ಇವರ ವಕೀಲ ಧನಂಜಯ್ ಸರ್. ಧನಂಜಯ್ ಸರ್. ಓಕೆ. ಕೆವಿ ಧನಂಜಯ್ ಅವರಾ? ಹೌದು. ಓಕೆ. ಹಾ, ಕೆವಿ ಧನಂಜಯ್ ಅವ್ರನ್ನ ಭೇಟಿ ಆಗಕ್ಕೆ ದೆಹಲಿಗೆ ಹೋದಾಗ ಭೇಟಿ ಅಲ್ಲ, ಇಲ್ಲೇ ಇವರು ಎಲ್ಲ ರೆಡಿ ಮಾಡಿ ನಾನು ಹೋಗಿರೋ ಉದ್ದೇಶ ಏನಂತ ಹೇಳಿದ್ರೆ ಈ ಮೆಟೀರಿಯಲ್ ತಗೊಂಡು ಹೋಗ್ಬೇಕಿತ್ತು. ಓಕೆ. ಅದಕ್ಕೆ ನಾನು ಹೋಗಿರೋದು. ಓಕೆ. ಬಂದು ನಾನು ಆಫೀಸಿಗೆ ವಕೀಲರ ಆಫೀಸಿಗೆ ಬಿಟ್ಟದ್ದು ಹೌದು. ವೆಲ್ಕಮ್ ಬ್ಯಾಕ್. ಧರ್ಮಸ್ಥಳ ಬುರುಡೆ ಕೇಸ್ಗೆ ಮತ್ತೊಂದು ಬಿಗ್ ಟ್ವಿಸ್ಟ್. ಬುರುಡೆ ಗ್ಯಾಂಗ್ ದೆಹಲಿ ಯಾತ್ರೆ ಮಾಡಿದ್ ಯಾಕೆ? ರಿಪಬ್ಲಿಕ್ ಕನ್ನಡದಲ್ಲಿ ಬಾಯಿ ಬಿಟ್ಟ ದೂರುದಾರ ಜಯಂತ್. ದೆಹಲಿಯಲ್ಲಿ ಭೇಟಿ ಯಾರನ್ನ ಮಾಡಿದ್ದು? ಸುಪ್ರೀಂ ಕೋರ್ಟ್ ವಕೀಲರು ಯಾರು? ರಿಪಬ್ಲಿಕ್ ಕನ್ನಡದಲ್ಲಿ ಮತ್ತೊಂದು ಮೆಗಾ ಎಕ್ಸ್ಕ್ಲೂಸಿವ್. ದೆಹಲಿಯಲ್ಲಿ ವಕೀಲರನ್ನ ಭೇಟಿ ಮಾಡೋದಕ್ಕೆ ಹೋಗಿದ್ವಿ. ಕೆವಿ ಧನಂಜಯ್ ಸರ್ ಭೇಟಿಗೆ ಹೋಗಿದ್ವಿ ಅಂತ ಜಯಂತ್ ಹೇಳಿರೋದು. ಪ್ರಕರಣದ ಮೆಟೀರಿಯಲ್ ತಗೊಂಡು ಹೋಗಬೇಕಾಗಿತ್ತು. ಆ ಉದ್ದೇಶದಿಂದ ನಾನು ದೆಹಲಿಗೆ ಹೋಗಿದ್ದೆ. ಕೆವಿ ಧನಂಜಯ್ ಸರ್ನ ಭೇಟಿಯಾಗಿದ್ವಿ. ಕೇಸ್ ಪ್ರಬಲವಾಗ್ತಾ ಇದ್ದಂತೆ ಸತ್ಯವನ್ನ ಬಾಯಿ ಬಿಟ್ಟಿದ್ದಾನೆ ಜಯಂತ್. ನಾನು ಚಿನ್ನಯ್ಯನನ್ನ ಮೊದಲು ಭೇಟಿ ಮಾಡಿರಲಿಲ್ಲ. ನಾನು ಸೌಜನ್ಯ ಹೋರಾಟದಲ್ಲಿದ್ದೆ. ಅಲ್ಲಿ ಗಿರೀಶ್ ಮಠಣ್ಣನವರ ಪರಿಚಯ ಆದ್ರು. ಚಿನ್ನಯ್ಯ ಬೆಂಗಳೂರಿಗೆ ಮೊದಲು ಬಂದಾಗ ಆತ ಬಸ್ ನಿಲ್ದಾಣಕ್ಕೆ ಬರ್ತಿದ್ದಾನೆ, ಕರ್ಕೊಂಡು ಬನ್ನಿ ಅಂತ ಗಿರೀಶ್ ಮಠಣ್ಣನವರು ನನಗೆ ಹೇಳಿದ್ರು. ಆ ಪ್ರಕಾರ ನಾನು ಬಸ್ ಸ್ಟ್ಯಾಂಡ್ ನಲ್ಲಿ ನಿಂತಿದ್ದೆ. ಬೆಳಿಗ್ಗೆ 10 ಗಂಟೆಗೆ ನಿಂತಿದ್ದೆ. 12 ಗಂಟೆಗೆ ಆತ ಬಂದ. ಬರುವಾಗ ನಾನು ಆತನನ್ನ ಕರ್ಕೊಂಡು ಬಂದೆ. ನಾನು ಅವನನ್ನ ವಕೀಲರ ಆಫೀಸಿಗೆ ಬಿಟ್ಟಿದ್ದು ಹೌದು. ಇನ್ನು ಹಲವು ವಿಚಾರಗಳನ್ನ ಬಾಯಿ ಬಿಟ್ಟಿರೋದು ಜಯಂತ್. ಬಂದು ನಾನು ಆಫೀಸಿಗೆ ವಕೀಲರ ಆಫೀಸಿಗೆ ಬಿಟ್ಟದ್ದು ಹೌದು. ಯಾವ ವಕೀಲರ ಆಫೀಸಿಗೆ? ಯಾವ್ದು? ಯಾವ ವಕೀಲರ ಆಫೀಸಿಗೆ? ಅವ್ರದ್ದು ವಕೀಲ ಇದಾರಲ್ಲ ಮೇಡಮ್. ಓಕೆ. ಇವಾಗ
ಸರ್ ಅವ್ರ ವಕೀಲಿದ್ರ ಅವರೇ ಅವ್ರು ಬಿಟ್ಟು ಹೌದು ಅವರಾಗೆ ಮಾತಾಡಿದ್ರು ಅವರಾಗೆ ನಾನು ಡ್ರಾಪ್ ಮಾಡಿದ್ರು ನೋಡಿಲ್ಲ ಮತ್ತೆ ಅಲ್ಲಿ ಹೇಳಿರೋದು ಏನಂತ ನಾನು ಕೇಳಿಸ್ಕೊಂಡೆ ಸರಿ ನಂದು ಏನ್ ಕೆಲಸ ಇದೆ ಅಷ್ಟೇ ಆಮೇಲೆ ಡೆಲ್ಲಿಗೆ ಹೋದ್ರಿ ಡೆಲ್ಲಿನಲ್ಲಿ ದೆಹಲಿ ವಕೀಲರು ಅಂತ ಹೇಳಿದ್ರಲ್ಲ ಸುಪ್ರೀಂ ಕೋರ್ಟ್ಗೆ ಸಲ್ಲಿಸಲಿಕ್ಕೆ ಸುಪ್ರೀಂ ಕೋರ್ಟ್ ವಕೀಲರನ್ನ ಭೇಟಿ ಆಗ್ಬೇಕು ಅದ್ ಯಾವ ವಕೀಲರನ್ನ ಭೇಟಿ ಆಗಕ್ ಹೋದ್ರಿ ಇದೇ ವಕೀಲರು ಹಾ ಈಗ ಇದೇ ವಕೀಲರು ಏನು ಅವ್ರ ಹೆಸರು ಮೇಡಮ್ ಏನು ಅವರ ಹೆಸರು ಅದೇ ಇದ್ದಾರಲ್ಲ ಇವರ ವಕೀಲ ಧನಂಜಯ ಸರ್ ಓಕೆ ಕೆವಿ ಧನಂಜಯ ಅವರಾ ಹೌದು ಓಕೆ ಹಾ ಕೆವಿ ಧನಂಜಯ ಅವ್ರನ್ನ ಭೇಟಿ ಆಗಕ್ಕೆ ದೆಹಲಿಗೆ ಹೋದಾಗ ಭೇಟಿ ಅಲ್ಲ ಇಲ್ಲೇ ಇವರು ಎಲ್ಲ ರೆಡಿ ಮಾಡಿ ನಾನು ಹೋಗಿರೋ ಉದ್ದೇಶ ಏನಂತ ಹೇಳಿದ್ರೆ ಈ ಮೆಟೀರಿಯಲ್ ತಗೊಂಡು ಹೋಗ್ಬೇಕಿತ್ತು ಓಕೆ ಅದಕ್ಕೆ ನಾನು ಹೋಗಿರೋದು ಓಕೆ ಬಂದು ನಾನು ಆಫೀಸಿಗೆ ವಕೀಲರ ಆಫೀಸಿಗೆ ಬಿಟ್ಟದ್ದು ಹೌದು ಯಾವ ವಕೀಲರ ಆಫೀಸಿಗೆ ಯಾವ್ದು ಯಾವ ವಕೀಲರ ಆಫೀಸಿಗೆ ಅವ್ರದ್ದು ವಕೀಲ ಇದಾರಲ್ಲ ಮೇಡಮ್ ಓಕೆ ಇವಾಗ ಸರ್ ಅವ್ರ ವಕೀಲಿದ್ರ ಅವರೇ ಅವ್ರು ಬಿಟ್ಟು ಹೌದು ಅವರಾಗೆ ಮಾತಾಡಿದ್ರು ಅವರಾಗೆ ನಾನು ಡ್ರಾಪ್ ಮಾಡಿದ್ರು ನೋಡಿಲ್ಲ ಮತ್ತೆ ಅಲ್ಲಿ ಹೇಳಿರೋದು ಏನಂತ ನಾನು ಕೇಳಿಸ್ಕೊಂಡೆ ಸರಿ ನಂದು ಏನ್ ಕೆಲಸ ಇದೆ ಅಷ್ಟೇ ಆಮೇಲೆ ಡೆಲ್ಲಿಗೆ ಹೋದ್ರಿ ಡೆಲ್ಲಿನಲ್ಲಿ ದೆಹಲಿ ವಕೀಲರು ಅಂತ ಹೇಳಿದ್ರಲ್ಲ ಸುಪ್ರೀಂ ಕೋರ್ಟ್ಗೆ ಸಲ್ಲಿಸಲಿಕ್ಕೆ ಸುಪ್ರೀಂ ಕೋರ್ಟ್ ವಕೀಲರನ್ನ ಭೇಟಿ ಆಗ್ಬೇಕು ಅದ್ ಯಾವ ವಕೀಲರನ್ನ ಭೇಟಿ ಆಗಕ್ ಹೋದ್ರಿ ಇದೇ ವಕೀಲರು ಹಾ ಈಗ ಇದೇ ವಕೀಲರು ಏನು ಅವ್ರ ಹೆಸರು ಮೇಡಮ್ ಏನು ಅವರ ಹೆಸರು ಅದೇ ಇದ್ದಾರಲ್ಲ ಇವರ ವಕೀಲ ಧನಂಜಯ ಸರ್ ಓಕೆ ಕೆವಿ ಧನಂಜಯ ಅವರಾ ಹೌದು ಓಕೆ ಹಾ ಕೆವಿ ಧನಂಜಯ ಅವ್ರನ್ನ ಭೇಟಿ ಆಗಕ್ಕೆ ದೆಹಲಿಗೆ ಹೋದಾಗ ಭೇಟಿ ಅಲ್ಲ ಇಲ್ಲೇ ಇವರು ಎಲ್ಲ ರೆಡಿ ಮಾಡಿ ನಾನು ಹೋಗಿರೋ ಉದ್ದೇಶ ಏನಂತ ಹೇಳಿದ್ರೆ ಈ ಮೆಟೀರಿಯಲ್ ತಗೊಂಡು ಹೋಗ್ಬೇಕಿತ್ತು ಓಕೆ ಅದಕ್ಕೆ ನಾನು ಹೋಗಿರೋದು ಓಕೆ ಬಂದು ನಾನು ಆಫೀಸಿಗೆ ವಕೀಲರ ಆಫೀಸಿಗೆ ಬಿಟ್ಟದ್ದು ಹೌದು ಅದೇ ಇದ್ದಾರಲ್ಲ ಇವರ ವಕೀಲ ಧನಂಜಯ ಸರ್ ಓಕೆ ಕೆವಿ ಧನಂಜಯ ಅವರಾ ಹೌದು ಓಕೆ ಹಾ ಕೆವಿ ಧನಂಜಯ ಅವ್ರನ್ನ ಭೇಟಿ ಆಗಕ್ಕೆ ದೆಹಲಿಗೆ ಹೋದಾಗ ಭೇಟಿ ಅಲ್ಲ ಇಲ್ಲೇ ಇವರು ಎಲ್ಲ ರೆಡಿ ಮಾಡಿ ನಾನು ಹೋಗಿರೋ ಉದ್ದೇಶ ಏನಂತ ಹೇಳಿದ್ರೆ ಈ ಮೆಟೀರಿಯಲ್ ತಗೊಂಡು ಹೋಗ್ಬೇಕಿತ್ತು ಓಕೆ ಅದಕ್ಕೆ ನಾನು ಹೋಗಿರೋದು ಓಕೆ ಬಂದು ನಾನು ಆಫೀಸಿಗೆ ವಕೀಲರ ಆಫೀಸಿಗೆ ಬಿಟ್ಟದ್ದು ಹೌದು ಯಾವ ವಕೀಲರ ಆಫೀಸಿಗೆ ಯಾವ್ದು ಯಾವ ವಕೀಲರ ಆಫೀಸಿಗೆ ಅವ್ರದ್ದು ವಕೀಲ ಇದಾರಲ್ಲ ಮೇಡಮ್ ಓಕೆ ಇವಾಗ ಸರ್ ಅವ್ರ ವಕೀಲಿದ್ರ ಅವರೇ ಅವ್ರು ಬಿಟ್ಟು ಹೌದು ಅವರಾಗೆ ಮಾತಾಡಿದ್ರು ಅವರಾಗೆ ನಾನು ಡ್ರಾಪ್ ಮಾಡಿದ್ರು ನೋಡಿಲ್ಲ ಮತ್ತೆ ಅಲ್ಲಿ ಹೇಳಿರೋದು ಏನಂತ ನಾನು ಕೇಳಿಸ್ಕೊಂಡೆ ಸರಿ ನಂದು ಏನ್ ಕೆಲಸ ಇದೆ ಅಷ್ಟೇ ಆಮೇಲೆ ಡೆಲ್ಲಿಗೆ ಹೋದ್ರಿ ಡೆಲ್ಲಿನಲ್ಲಿ ದೆಹಲಿ ವಕೀಲರು ಅಂತ ಹೇಳಿದ್ರಲ್ಲ ಸುಪ್ರೀಂ ಕೋರ್ಟ್ಗೆ ಸಲ್ಲಿಸಲಿಕ್ಕೆ ಸುಪ್ರೀಂ ಕೋರ್ಟ್ ವಕೀಲರನ್ನ ಭೇಟಿ ಆಗ್ಬೇಕು ಅದ್ ಯಾವ ವಕೀಲರನ್ನ ಭೇಟಿ ಆಗಕ್ ಹೋದ್ರಿ ಇದೇ ವಕೀಲರು ಹಾ ಈಗ ಇದೇ ವಕೀಲರು ಏನು ಅವ್ರ ಹೆಸರು ಮೇಡಮ್ ಏನು ಅವರ ಹೆಸರು ಅದೇ ಇದ್ದಾರಲ್ಲ ಇವರ ವಕೀಲ ಧನಂಜಯ ಸರ್ ಓಕೆ ಕೆವಿ ಧನಂಜಯ ಅವರಾ ಹೌದು ಓಕೆ ಹಾ ಕೆವಿ ಧನಂಜಯ ಅವ್ರನ್ನ ಭೇಟಿ ಆಗಕ್ಕೆ ದೆಹಲಿಗೆ ಹೋದಾಗ ಭೇಟಿ ಅಲ್ಲ ಇಲ್ಲೇ ಇವರು ಎಲ್ಲ ರೆಡಿ ಮಾಡಿ ನಾನು ಹೋಗಿರೋ ಉದ್ದೇಶ ಏನಂತ ಹೇಳಿದ್ರೆ ಈ ಮೆಟೀರಿಯಲ್ ತಗೊಂಡು ಹೋಗ್ಬೇಕಿತ್ತು ಓಕೆ ಅದಕ್ಕೆ ನಾನು ಹೋಗಿರೋದು ಓಕೆ ಬಂದು ನಾನು ಆಫೀಸಿಗೆ ವಕೀಲರ ಆಫೀಸಿಗೆ ಬಿಟ್ಟದ್ದು ಹೌದು